ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 8ನೇ ಅಧ್ಯಾಯ ವಚನಗಳು 1ರಿಂದ 32. ಕಳೆದ ಅಧ್ಯಾಯದಲ್ಲಿ ನಾವು ದೇವರ ಶಕ್ತಿಯ ಮೊದಲ ಬಹಿರಂಗತೆಯನ್ನ ನೋಡಿದ್ದೇವೆ. ನೈಲ್ ನದಿಯ ನೀರು ರಕ್ತವಾಯಿತು, ಐಗುಪ್ತದ ಜೀವನಾಡಿಯೇ ತೀರ್ಪಿನ ಸ್ಥಳವಾಯಿತು. ಆದರೂ ಫರೋನ ಹೃದಯ ಬದಲಾಗಲಿಲ್ಲ. ಇಂದು ವಿಮೋಚನಾ ಕಾಂಡ 8ನೇ ಅಧ್ಯಾಯದಲ್ಲಿ ದೇವರು ಮತ್ತೆ ಮತ್ತೆ ಎಚ್ಚರಿಕೆಯನ್ನ ನೀಡುವುದನ್ನ ನಾವು ನೋಡಬಹುದು. ಅಧ್ಯಾಯದ ಆರಂಭದಲ್ಲಿ ದೇವರು ಮತ್ತೊಮ್ಮೆ ಅದೇ ಸಂದೇಶವನ್ನ ಹೇಳುತ್ತಾರೆ, ನನ್ನ ಜನರನ್ನ ಬಿಡು, ಅವರು ನನಗೆ ಆರಾಧನೆ ಮಾಡಲಿ ಎಂಬುದಾಗಿ. ಗಮನಿಸಿ, ದೇವರು ತಕ್ಷಣವೇ ಫರೋನನ್ನ ನಾಶ ಮಾಡಲಿಲ್ಲ. ಅವನಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟರು, ಮತ್ತೆ ಎಚ್ಚರಿಸಿದರು, ಮತ್ತೆ ಕರೆದರು. ಇದು ದೇವರ ಕರುಣೆಯನ್ನ ತೋರಿಸುತ್ತದೆ. ದೇವರು ನ್ಯಾಯದ ದೇವರಾಗಿದ್ದರು ಕರ್ತನು ಮೊದಲು ಪಶ್ಚಾತ್ತಾಪಕ್ಕೆ ಅವಕಾಶ ಕೊಡುವ ದೇವರಾಗಿದ್ದಾರೆ. ಆದರೆ ಫರೋಹ ಕೇಳಲಿಲ್ಲ ಪ್ರಿಯರೇ. ಆದ್ದರಿಂದ ಕಪ್ಪೆಗಳ ಪ್ಲೇಗ್ ಬರುತ್ತದೆ. ನದಿಯಿಂದ ಅಸಂಖ್ಯಾತ ಕಪ್ಪೆಗಳು ಹೊರಬರುತ್ತವೆ. ಅವು ಅರಮನೆಯೊಳಗೆ ಹೋಗುತ್ತವೆ, ಮನೆಗಳಿಗೆ ಹೋಗುತ್ತವೆ, ಹಾಸಿಗೆಗಳ ಮೇಲೂ ಅಡುಗೆ ಪಾತ್ರೆಗಳಲ್ಲೂ ಎಲ್ಲೆಡೆಯೂ ಹರಡುತ್ತದೆ. ಐಗುಪ್ತದ ಜನರು ಎಲ್ಲಿಗೆ ಹೋದರೂ ಕಪ್ಪೆಗಳೇ ಕಾಣಿಸುತ್ತವೆ. ಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುತ್ತದೆ ಪ್ರಿಯರೇ. ಇಲ್ಲಿ ದೇವರು ಒಂದು ಸತ್ಯವನ್ನ ಕಲಿಸುತ್ತಾ ಇದ್ದಾರೆ. ಮನುಷ್ಯನು ದೇವರ ಮಾತನ್ನ ನಿರ್ಲಕ್ಷಿಸಿದಾಗ ಸಮಸ್ಯೆ ಕೇವಲ ಒಂದು ಭಾಗಕ್ಕೆ ಸೀಮಿತವಾಗಿರುವುದಿಲ್ಲ, ಅದು ಜೀವನದ ಅನೇಕ ಕ್ಷೇತ್ರಗಳನ್ನು ಸಹ ತಟ್ಟುವಂಥದ್ದಾಗಿದೆ. ಕೊನೆಗೆ ಮೋಶೆ ಮತ್ತು ಆರೋನರನ್ನ ಫರೋನು ಕರೆಯುತ್ತಾನೆ, ನಿಮ್ಮ ದೇವರನ್ನು ಪ್ರಾರ್ಥಿಸು, ಈ ಕಪ್ಪೆಗಳನ್ನು ತೆಗೆದು ಹಾಕಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. ಅವನು ಸಂಕಟದಲ್ಲಿದ್ದಾಗ ದೇವರನ್ನ ಹುಡುಕುತ್ತಾನೆ. ಮೋಶೆ ಪ್ರಾರ್ಥಿಸುತ್ತಾನೆ, ದೇವರು ಕಪ್ಪೆಗಳನ್ನ ತೆಗೆದು ಹಾಕುತ್ತಾರೆ. ಆದರೆ ಸಮಸ್ಯೆ ಹೋದ ತಕ್ಷಣ ಫರೋನು ತನ್ನ ಮಾತು ಬದಲಾಯಿಸುತ್ತಾನೆ. ಇದು ನಿಜವಾದ ಪಶ್ಚಾತ್ತಾಪ ಅಲ್ಲ ಪ್ರಿಯರೇ. ಕೆಲವರು ಕಷ್ಟ ಕಾಲದಲ್ಲಿದ್ದಾಗ ಮಾತ್ರ ದೇವರನ್ನ ಹುಡುಕುತ್ತಾರೆ, ಪರೀಕ್ಷೆ ಬಂದಾಗ ಮಾತ್ರ ಪ್ರಾರ್ಥಿಸುತ್ತಾರೆ, ಸಮಸ್ಯೆ ಬಗೆಹರಿದ ನಂತರ ಹಿಂದಿನ ಜೀವನಕ್ಕೆ ಮರಳುತ್ತಾರೆ. ಫರೋನ ಹೃದಯವು ಹಾಗೆಯೇ ಇತ್ತು. ನಂತರ ದೇವರು 3ನೆಯ ಒಂದು ಪ್ಲೇಗ್ ಅನ್ನ ಕಳುಹಿಸುತ್ತಾರೆ. ಭೂಮಿಯ ಧೂಳು ಸೊಳ್ಳೆಗಳಾಗಿ ಮಾರ್ಪಡುತ್ತದೆ. ದೇಶಾದ್ಯಂತ ಜನರು ಮತ್ತು ಪ್ರಾಣಿಗಳು ತೊಂದರೆಯನ್ನು ಅನುಭವಿಸುತ್ತಾರೆ. ಈ ಬಾರಿ ಮಂತ್ರವಾದಿಗಳು ಸಹ ಅದನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ, ಆದರೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಕೊನೆಗೆ ಅವರು ಫರೋನಿಗೆ ಹೇಳುತ್ತಾರೆ, ಇದು ದೇವರ ಬೆರಳು ಎಂಬುದಾಗಿ. ಅಂದರೆ ಈಗ ಅವರಿಗೆ ಸ್ಪಷ್ಟವಾಗಿದೆ, ಇದು ಮಾನವ ಶಕ್ತಿಯ ಕೆಲಸವಲ್ಲ, ಇದು ದೇವರ ಒಂದು ಕಾರ್ಯ ಎಂಬುದಾಗಿ. ಆದರೆ ಆಶ್ಚರ್ಯವೇನೆಂದರೆ, ಮಂತ್ರವಾದಿಗಳು ಸತ್ಯವನ್ನ ಒಪ್ಪಿಕೊಂಡರೂ ಫರೋನು ಒಪ್ಪಿಕೊಳ್ಳುವುದಿಲ್ಲ. ಇಲ್ಲಿ ನಾವು ಒಂದು ಪ್ರಮುಖವಾಗಿರುವಂತಹ ಪಾಠವನ್ನ ಕಲಿಯುತ್ತೇವೆ. ಸತ್ಯವನ್ನ ತಿಳಿದುಕೊಳ್ಳುವುದು ಮಾತ್ರ ಸಾಕಾಗುವುದಿಲ್ಲ, ಅದಕ್ಕೆ ಹೃದಯದಿಂದ ಪ್ರತಿಕ್ರಿಯಿಸಬೇಕು. ಸತ್ಯವೇದ ಜ್ಞಾನ ಇರಬಹುದು, ದೇವರ ಬಗ್ಗೆ ಮಾಹಿತಿ ಇರಬಹುದು, ಆದರೆ ವಿಧೇಯತೆ ಇಲ್ಲದಿದ್ದರೆ ಆ ಜ್ಞಾನ ಜೀವನವನ್ನ ಬದಲಾಯಿಸುವುದಿಲ್ಲ. ನಂತರ 4ನೇ ಪ್ಲೇಗ್ ಬರುತ್ತದೆ. ಈ ಬಾರಿ ದೇಶ ಈಗೆಗಳಿಂದ ತುಂಬಿ ಹೋಗುತ್ತದೆ. ಆದರೆ ಇಲ್ಲಿ ಒಂದು ಹೊಸ ಸಂಗತಿ ನಡೆಯುತ್ತದೆ ಪ್ರಿಯರೇ. ದೇವರು ಗೋಷೆನ್ ಪ್ರದೇಶವನ್ನ ಪ್ರತ್ಯೇಕಿಸುತ್ತಾರೆ. ಐಗುಪ್ತದಲ್ಲಿ ಈಗೆಗಳ ಕಾಟ ಇದೆ, ಆದರೆ ಗೋಷೆನ್ನಲ್ಲಿ ಇಲ್ಲ. ಇಸ್ರಾಯೇಲ್ಯರು ಸುರಕ್ಷಿತವಾಗಿರುತ್ತಾರೆ. ಇದರ ಮೂಲಕ ದೇವರು ಒಂದು ಸತ್ಯವನ್ನ ಪ್ರಕಟಿಸುತ್ತಾರೆ, ನಾನು ನನ್ನ ಜನರನ್ನ ತಿಳಿದಿದ್ದೇನೆ. ದೇವರು ತನ್ನ ಜನರನ್ನ ಮರೆಯುವುದಿಲ್ಲ. ಇವರು ಎಲ್ಲಿದ್ದರೂ, ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರ ಕಣ್ಣು ಅವರ ಮೇಲಿರುತ್ತದೆ. ಈಗ ಫರೋನು ಸ್ವಲ್ಪ ಮೃದುವಾಗುವಂತೆ ಕಾಣುತ್ತಾನೆ. ಹೋಗಿ ನಿಮ್ಮ ದೇವರನ್ನ ಆರಾಧಿಸಿ ಎಂದು ಹೇಳುತ್ತಾನೆ. ಆದರೆ ಅವನು ಷರತ್ತುಗಳನ್ನು ಸಹ ಹಾಕುತ್ತಾನೆ. ಅಂದರೆ ಸಂಪೂರ್ಣ ವಿಧೇಯತೆ ಅಲ್ಲ, ತನ್ನ ನಿಯಮಗಳ ಪ್ರಕಾರ ದೇವರ ಮಾತು ಪಾಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ದೇವರ ಆಜ್ಞೆಗಳನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಲು ಸಾಧ್ಯವಿಲ್ಲ ಪ್ರಿಯರೇ. ಕೊನೆಗೆ ಮೋಶೆ ಮತ್ತೆ ಪ್ರಾರ್ಥಿಸುತ್ತಾನೆ, ಈಗೆಗಳು ಹೋಗುತ್ತವೆ. ಆದರೆ ಪ್ಲೇಗ್ ಹೋದ ಕೂಡಲೇ ಫರೋಹ ಮತ್ತೆ ತನ್ನ ಹೃದಯವನ್ನ ಕಠಿಣಗೊಳಿಸುತ್ತಾನೆ. ಮತ್ತೆ ಅದೇ ನಿರಾಕರಣೆ, ಮತ್ತೆ ಅದೇ ಅವಿಧೇಯತೆ, ಮತ್ತೆ ಅದೇ ಅಹಂಕಾರ. ಆತ್ಮೀಯರೇ, ಈ ಅಧ್ಯಾಯ ನಮಗೆ ಒಂದು ಎಚ್ಚರಿಕೆಯನ್ನ ನೀಡುತ್ತದೆ. ಪ್ರತಿ ಬಾರಿ ದೇವರ ಧ್ವನಿಯನ್ನ ನಿರಾಕರಿಸಿದಾಗ ಹೃದಯ ಸ್ವಲ್ಪ ಇನ್ನಷ್ಟು ಕಠಿಣವಾಗುತ್ತದೆ.
ಆದ್ದರಿಂದ ದೇವರು ಮಾತನಾಡುವಾಗ ತಕ್ಷಣ ಪ್ರತಿಕ್ರಿಯಿಸುವುದು ಬಹಳ ಮುಖ್ಯ. ನಾಳೆಗೆ ಮುಂದೂಡಿದ ವಿಧೇಯತೆ ಅನೇಕ ಬಾರಿ ಅವಿಧೇಯತೆಯಾಗಿ ಮಾರ್ಪಡುತ್ತದೆ. ಈ ಅಧ್ಯಾಯ ನಮಗೆ ದೇವರ ಕರುಣೆಯನ್ನ ತೋರಿಸುತ್ತದೆ, ಮತ್ತೆ ಮತ್ತೆ ಅವಕಾಶ ಕೊಡುವ ದೇವರನ್ನ ತೋರಿಸುತ್ತದೆ, ಎಚ್ಚರಿಸುವಂತ ದೇವರನ್ನ ತೋರಿಸುತ್ತದೆ, ಕಾಯುವ ದೇವರನ್ನ ತೋರಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ದೇವರ ಕರುಣೆಯನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಎಂಬ ಎಚ್ಚರಿಕೆಯನ್ನು ಸಹ ನೀಡುವಂತದ್ದಾಗಿದೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರನ್ನ ತಿಳಿದಿದ್ದಾರೆ ಮತ್ತು ಕಾಪಾಡುತ್ತಾರೆ. ಜಗತ್ತು ಗೊಂದಲದಲ್ಲಿದ್ದರೂ, ಪರಿಸ್ಥಿತಿಗಳು ಕಷ್ಟವಾಗಿದ್ದರೂ ದೇವರ ದೃಷ್ಟಿ ನಮ್ಮ ಮೇಲೆ ಇರುತ್ತದೆ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರನ್ನ ಕೇವಲ ಸಂಕಷ್ಟದ ಸಮಯದಲ್ಲಿ ಮಾತ್ರ ನಾವು ಹುಡುಕಬಾರದು. ಪ್ರತಿದಿನ ದೇವರೊಂದಿಗೆ ನಡೆಯಬೇಕು, ದೇವರ ಧ್ವನಿಯನ್ನ ಕೇಳಬೇಕು, ನಮ್ಮ ಹೃದಯಗಳನ್ನ ಮೃದುಗೊಳಿಸಿಕೊಂಡು ದೇವರ ಧ್ವನಿಯನ್ನ ಕೇಳಬೇಕು. ಪ್ರಿಯರೇ, ಇಂದು ನಾವು ಇದನ್ನ ನೆನಪಿಟ್ಟುಕೊಳ್ಳೋಣ. ಫರೋನು ಮತ್ತೆ ಒಂದು ಅವಕಾಶವನ್ನ ಪಡೆದನು, ಮತ್ತೆ ಒಂದು ಎಚ್ಚರಿಕೆಯನ್ನು ಕೇಳಿದನು, ಆದರೆ ಮತ್ತೆ ನಿರಾಕರಿಸಿದನು. ಇಂದು ದೇವರು ನಮ್ಮ ಹೃದಯಕ್ಕೂ ಮಾತನಾಡುತ್ತಾ ಇದ್ದಾರಾ? ಯಾವ ವಿಷಯದಲ್ಲಿ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾರೆ? ಗಮನಿಸಿ, ವಿಳಂಬವಾದ ವಿಧೇಯತೆ ಅನೇಕ ಬಾರಿ ಅವಿಧೇಯತೆ ಆಗುತ್ತದೆ. ಹಾಗಾದ್ರೆ ಹಿಂದೆ ದೇವರಿಗೆ ಪ್ರತಿಕ್ರಿಯಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಾತಿಗೆ ಸೂಕ್ಷ್ಮವಾಗಿ ಕಿವಿಗೊಡುವಂತ, ಪ್ರತಿಕ್ರಿಯಿಸುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು